ಬಿಜಾಪುರಲ್ಲಿ ಇಂಥ ದೊಡ್ಡ ಘಟನೆ ಆಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಫಸ್ಟ್ ಆಫ್ ಆಲ್ ನಾ MLA ಯತ್ನಾಳ್ ಮಾಡ್ತೀನಿ. ಇವ್ರ ಮನೆಗೆ 50 ಲಕ್ಷ ರೂಪಾಯಿ ನೀವು ಕೊಡಬೇಕು. ಕಳೆದ 2 ದಿವಸ ಹಿಂದೆ 3ನೇ ತಾರೀಕಿಗೆ ಬಿಜಾಪುರದಲ್ಲಿ ಒಂದು ಬಹಳ ದುಃಖದ ಘಟನೆಯನ್ನು ಆಯಿತು. ಅದು ಏನಂತಂದ್ರೆ ಗಣಪತಿ ವಿಸರ್ಜನೆಯಲ್ಲಿ ಒಂದು ಹುಡುಗ ಶುಭಂ ಸಂಕ್ಪಾಲ್ ಅಂತೇಳಿ ಒಬ್ಬ 22ನೇ ವರ್ಷನ ಹುಡುಗ ಅದು DJ ಮೇಲೆ ಕೂತಿ ಅದು ವೈರ್ ಸರಿಸಾಕ್ ಹಚ್ಚಿ ಅಮಾಯಕವಾಗಿ ಘಟನೆ ಆಯಿತು. ಯಾಕಂತಂದ್ರೆ ಅದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ DJ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಕಡೆಯಿಂದ ಒಂದೊಂದು ಬ್ಯಾನ್ ಇತ್ತು. ಅದರಲ್ಲಿ ಡಿಪಾರ್ಟ್ಮೆಂಟ್ದವರು ಏನಾರ ಕೋಆಪರೇಟ್ ಮಾಡಿ ಅವರು ಹಬ್ಬ ಇರುತ್ತೆ ಅಂತ ಹೇಳಿ ಅವ್ರು ಏನೋ ಅಷ್ಟು ಸೀರಿಯಸ್ ತಗೊಂಡಿಲ್ಲ. ಆದರೂ ಕೂಡ ಡಿಪಾರ್ಟ್ಮೆಂಟ್ದವರು ಎಲ್ಲೇ ನಿಷ್ಕಾಳಜಿ ಮಾಡಿದ್ರು. ಯಾಕಂತಂದ್ರೆ ಒಂದು ಹುಡುಗ DJ ಮೇಲೆ ನಿಂತಿದ್ದಾನೆ ಅಂತಂದ್ರೆ ಅದು ಒಂದು ಸ್ವಲ್ಪ ಹೇಳಿ ಕೇಳಿ ಅವ್ರಿಗೆ ಕೆಳಗೆ ಇಳಿಸ್ಬೇಕಾಗಿತ್ತು. ಅದು ಸೇಫ್ಟಿವಾಗಿ ಅಲ್ಲಿಂದ DJ ಗಣಪತಿ ವಿಸರ್ಜನೆ ಮಾಡಬೇಕಾಗಿತ್ತು. ಎಲ್ಲರೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅದರ ನಮ್ಮ ಅಡ್ಮಿನಿಸ್ಟ್ರೇಷನ್ ಆಗಲಿ ಅದರ ಹುಡುಗಿನ ಜೀವ ಉಳಿಸಲಲ್ಲಿ ಫೇಲ್ ಆಯಿತು. ಮತ್ತು ಇನ್ನೊಂದು ಮಾತು ಏನಂತಂದ್ರೆ ಬಿಜಾಪುರಲ್ಲಿ ನಮ್ಮ ಬಸವನಗೌಡ MLA ಯತ್ನಾಳ್ ಸಂಸದಲ್ಲಿ ನಿಂತ DJದ ಬಗ್ಗೆ DJದ ಪರ್ಮಿಷನ್ ಕೊಡ್ಬೇಕು ನಮ್ಗೆ ಅಂತ ಹೇಳಿ ಈ ಭಾವನೆಯನ್ನು ಇದು ಯಂಗ್ ಜನರೇಷನ್ದಲ್ಲಿ ಏನು ಹುಟ್ಟಿಸಿ ಇವ್ರಿಗೇನು ಒಪ್ಪಿಸಿದಂಗೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಏನದ ನಮ್ಮ ಬಿಜಾಪುರ ಜಿಲ್ಲೆ ಹುಡುಗರು ಆ ಮಾತೆಯನ್ನು ಕೇಳಿ ಜಿದ್ದ ಮೇಲೆ DJ ತರಬೇಕಂತ ಹೇಳಿ ಜಿದ್ದ ಮೇಲೆ DJ ತಂದ ಇದು ಗಣಪತಿ ವಿಸರ್ಜನೆ ಮಾಡಿದ್ರು. ಯಾರ್ದು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಿಲ್ಲ, ಏನಿಲ್ಲ, ಪರವಾಗಿಲ್ಲ. ಆದ್ರೂ ಇದು ಒಂದು ಆಗಿದ್ದು ದೊಡ್ಡ ಘಟನೆ. ಇದರಲ್ಲಿ ಒಂದು ಜೀವ ಹೋಯ್ತು, ಇನ್ನ 3-4 ಜನರು ಹಾಸ್ಪಿಟಲ್ದಲ್ಲಿ ಸೀರಿಯಸ್ ಇದ್ದಾರೆ. ಆದ್ರೆ ನಮ್ಮ MLA ಯತ್ನಾಳ ಬಗ್ಗೆ ನಾ ಹೇಳ್ಬೇಕಂತಂದ್ರೆ ಇಷ್ಟ ದುಃಖದವಾದ ಘಟನೆ ಆದ್ರೂ ಕೂಡ ನಮ್ಮ MLA ಯತ್ನಾಳ್ ಅವರು ಇನ್ನೂವರೆಗೆ ಹೋಗಿ ಅವರಿಗೆ ಭೇಟಾಗಿಲ್ಲ. ಮತ್ತೆ 2ನೇ ಮಾತು, ಇವ್ರ ಕೊಪ್ಪಳನಲ್ಲಿ ನಿಂತ ಮುಸ್ಲಿಂ ಹುಡುಗಿಯರಿಗೆ ಲಗ್ನ ಮಾಡೋರಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋವರು ಈ ದುಃಖದ ಘಟನೆಗೆ ಇಲ್ಲೇ ಒಂದು ಹುಡುಗಿಂದ 22ನೇ ವರ್ಷ ಹುಡುಗಿಂದ ಜೀವ ಹೋಗೈತಿ. ಈ ಜೀವದ ಬಗ್ಗೆ ಇವರು ಒಂದು ಮಾತು ಕೂಡ ಮಾತಾಡ್ಲಿಲ್ಲ. ಇವ್ರ ಮನೆಗೆ ಹೋಗಿ ಭೇಟಾಗಿಲ್ಲ. ಮತ್ತೆ ನಿಮ್ಗೆ ಏನಾರ ಇವ್ರ ಬಗ್ಗೆ ಇದು ಪರಿಹಾರ ಕೊಡಬೇಕಾತಂದ್ರೆ ಇವ್ರ ಮನೆಗೆ 50 ಲಕ್ಷ ರೂಪಾಯಿ ನೀವು ಕೊಡ್ಬೇಕು. ಯಾಕಂತಂದ್ರೆ ನೀವು ಲಗ್ನ ಮಾಡಿದವರಿಗೆ 5 ಲಕ್ಷ ಕೊಡೋರು ಮನೆಯಲ್ಲಿ ಒಬ್ಬನೇ ಹುಡುಗ ತಂದೆ ತಾಯಿದು ಮುಂದಿಂದು ಅವ್ರ ವ್ಯವಸ್ಥೆ ಏನು, ಆ ತಂದೆ ತಾಯಿದ್ದು ಭಾವನೆ ಏನು, ಆ ತಂದೆ ತಾಯಿ ಮನೆಯಲ್ಲಿ ಒಂದು ಹೆಂಗ ಹುಡುಗ ತಿಳ್ಕೊಂಡಿದ್ದಾನೆ ಅವ್ರದ್ದು ಮುಂದಿನ ಜೀವನ ಹ್ಯಾಂಗು ಅವ್ರದ್ದು ವಿಚಾರ ಮಾಡಿ ನಮ್ಮ ಡಿಮಾಂಡ್ ಏನಂತಂದ್ರೆ ನಿಮ್ಮ ಕಡೆಯಿಂದ 50 ಲಕ್ಷ ರೂಪಾಯಿ ನೀವು ಆ ಹುಡುಗಂಗೆ ಪರಿಹಾರವನ್ನು ಕೊಡಬೇಕು. 2ನೇ ಮಾತು, ಇಂಥ ರಾಜಕಾರಣಿಗಳು ಇಂಥ ಹಲ್ಕಟ್ಗಿರಿ ಮಾಡಿ ಹಲ್ಕಟ್ ರಾಜಕಾರಣಿ ಹೇಳ್ತೀನಿ ನಾನು ಇದಕ್ಕೆ. ಇಂಥ ಹಲ್ಕಟ್ ರಾಜಕಾರಣಿ ಮಾಡಿ ನೀವು ಜನರಿಗೆ ಒಪ್ಸೋದಂಥ ಕೆಲಸ ಮಾಡಿ ಇಂಥ ಜನರ ಹುಡುಗರು ನಿಮ್ಮ ಮಾತಲ್ಲಿ ಬಂದು ಇಂಥ ಕೆಲಸ ಮಾಡಿದವ್ರಿಗೆ ಜೀವನ ಹೋಯ್ತು. ಆ ಹೋಗಿದ್ದ ಜೀವನಕ್ಕೆ ಜವಾಬ್ದಾರ ಯಾರು? ಆ ಹೋಗಿದ್ದ ಜೀವನಕ್ಕೆ ಜವಾಬ್ದಾರ ಯಾರು? ಮುಂದಿನ ಸಲ ನಾನೇ ಗೆದ್ದು ಬರ್ತೀನಿ ಅಂತೇಳಿ ಎದಿ ಉಬ್ಬಸಿ ನೀವು ಮಾತಾಡ್ತಿರಲ್ಲ, ಇಂಥ ಮಾತಿಗೆ ನಿಮ್ಮ ಜನರಿಗೆ ಏನು ನುಕ್ಸಾನ ಆಗುತ್ತಿದೆ ಅದು ನೀವು ಒಂದಿಟ್ಟು ವಿಚಾರ ಮಾಡ್ರಿ. ಮತ್ತೆ ಇನ್ನೊಂದು ಮಾತು ನಾ ಹೇಳ್ತೀನಿ, ನಮ್ಮ ಹಿಂದೂ ಬಾಂಧವರಿಗೆ ಯಾರ್ದಾರ ರಾಜಕಾರಣಿ ಮಂದಿ ಮಾತು ಕೇಳಿ ಅವ್ರು ಯಾರೇ ಆಗ್ಲಾಕ, BJPದವ್ರಾಗ್ಲಾಕ, ಕಾಂಗ್ರೆಸ್ದವ್ರಾಗ್ಲಾಕ, ಯಾರ್ಯಾಕೆ ಇರೋಲಾಕ, ಮಿನಿಸ್ಟರ್ ಇರೋಲಾಕ, MLA ಇರೋಲಾಕ, ಯಾರ ಮಾತು ಕೇಳಿ ನೀವು ಇಂಥ ಎಲ್ಲ ಕೆಲಸ ಮಾಡಿ ನೀವು ನಿಮ್ಮ ಜೀವನವನ್ನು ಕಳ್ಕೋಬೇಡಿ. ಯಾಕಂತಂದ್ರೆ ನಿನ್ನೆ ಅದೇ ಸಂದರ್ಭದಲ್ಲಿ ಅಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ MLA ಯತ್ನಾಳ್ ಅವ್ರದ್ದು ಪ್ರೋಗ್ರಾಮ್ ನಡೆದಿತ್ತು. ಅಂಥದ್ರಲ್ಲಿ ಇದು ಗಾಂಧಿ ಚೌಕಲ್ಲಿ ಇಂಥ ಒಂದು ದೊಡ್ಡ ದುಃಖದ ಘಟನೆಯನ್ನೇ ಆಯಿತು. ಇದರಲ್ಲಿ ಅಲ್ಲಿಂದ ಅಲ್ಲಿ ಎಲ್ಲ ಕೊಡಿಸಿ 1 ಕಿಲೋಮೀಟರ್ನು ಅಲ್ಲೇ ಡಿಫರೆನ್ಸ್ ಇದ್ದಿದ್ದಿಲ್ಲ. ಅಲ್ಲಿ ಬಂದು ನೀವು ಅವ್ರ ಘಟನೆದ ಏನದ ಇದು ಅಂತ ಕೇಳಾಕ ನಿಮ್ಗೆ ಆಗ್ಲಿಲ್ಲ. ಯಾಕ ಆ ಹುಡುಗ ಶುಭಂ ಹುಡುಗ ಅವ್ ಹಿಂದೂ ಇಲ್ಲೇನ? ಮತ್ತೆ 2ನೇ ಮಾತು ನಿಮ್ಗೆ ಹೇಳ್ತೀನಿ, ಇಡೀ ಡೋಬ್ಳೆಗಲ್ಲಿ ನಿಮ್ಮ BJP ವೋಟರ್ಸ್ ಇವರು, ನಿಮ್ಮ ಫಾಲೋವರ್ಸ್ ಇವರು, ನಿಮ್ಮ ಮಾತು ಕೇಳಿ ಇವ್ರು ನಿಮ್ಗೆ ಹೇಳ್ದಂತ ಕೆಲಸ ಮಾಡೋರು ಹುಡುಗರ್ಗ ಮನೆಯಲ್ಲಿ ಇಂಥ ದೊಡ್ಡ ದುಃಖದ ಘಟನೆ ಆಯ್ತು, ನೀವು ಅವ್ರಿಗೆ ಬಂದು ಏನು ಕೇಳಲಿಲ್ಲ, ಅವ್ರಿಗೆ ಮಾತಾಡ್ಲಿಲ್ಲ, ಅವ್ರ ಪರಿಹಾರ ಬಗ್ಗೆ ಮಾತಾಡ್ಲಿಲ್ಲ, ಅವ್ರಿಗೆ ಪೇರೆಂಟ್ಸ್ಗೂ ನೀವು ಸಮಾಧಾನ ಅನ್ನೋ ಶಬ್ದವನ್ನು ಬೆಳೆಸಲಿಲ್ಲ. 2ನೇ ಮಾತು, ನಮ್ಮ ಬಿಜಾಪುರಲ್ಲಿ ಇಂಥ ದೊಡ್ಡ ಘಟನೆ ಆಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಫಸ್ಟ್ ಆಫ್ ಆಲ್ ನಾ MLA ಯತ್ನಾಳ್ ಮಾಡ್ತೀನಿ. ಯಾಕಂತಂದ್ರೆ ಇವ್ರು ಹೇಳ್ತಾರ ನನ್ನ ಬಿಜಾಪುರ ಸ್ಮಾರ್ಟ್ ಸಿಟಿ ಇದೆ ಅಂತ ಹೇಳಿ. ಅದು ಸ್ಮಾರ್ಟ್ ಸಿಟಿ ಇದ್ರೆ ಈ ನಮೂನೆ ಘಟನೆ ಆಗುತ್ತೆ. ಅದು ವೈರಲ್ಲಿ ನಿಮ್ದ ಅದಕ್ಕೆ ಯಾವ ಥರದ್ದು ಸೇಫ್ಟಿ ಇಲ್ಲ.
ರೋಡಲ್ಲಿ ಅಡ್ಡ ಕರೆಂಟ್ ವೈರ್ ಹೋಗಿದ್ದೆ, ಅಟ್ಟು ದೊಡ್ಡ ಮಾತ್ರದಲ್ಲಿ ಅಲ್ಲಿ ಕರೆಂಟ್ ಇದ್ದದ್ದು ವೈರಿಗೆ ನಿಮ್ಗೆ ಯಾವ ತರದ್ದು ಅದರ ಮ್ಯಾಗ ಸೇಫ್ಟಿ ಕವರ್ ಇಲ್ಲ, ಅದು ಇರಬೇಕಾಗಿತ್ತು. ಹೆಸ್ಕಾಂ ಡಿಪಾರ್ಟ್ಮೆಂಟ್ ಏನ್ ಮಾಡಾಕತ್ತಿದ್ರು? ಹೆಸ್ಕಾಂ ಡಿಪಾರ್ಟ್ಮೆಂಟ್ಗೆ ಈ ಘಟನೆ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಇದೆ, ಅದರಲ್ಲಿ ನೀವು ಏನದ ಬಂದ ಇಲ್ಲಿ ಏನಾರ ಸೇಫ್ಟಿ ನಮ್ ಕಡೆಯಿಂದ ಏನಾರ ತಪ್ಪ ಆಗೈತೆ ಅಂತ ಹೇಳಿ ನೀವು ಚೆಕ್ ಮಾಡ್ಲಿಲ್ಲ. ಅದು ಚೆಕ್ ಮಾಡ್ಲಿಲ್ಲ ಅಂದ್ರೂ ಬೇರೆ, ಮತ್ತೆ ಅದರಲ್ಲಿ ಮೊದಲೇ ನೀವು ಸೇಫ್ಟಿ ಇಡಬೇಕಾಗಿತ್ತು. ಹೆಸ್ಕಾಂ ಡಿಪಾರ್ಟ್ಮೆಂಟ್ ದೊಡ್ಡ ಇದರಲ್ಲಿ ಒಂದ ಲಾಪರವಾಹಿ ನಾ ಹೇಳ್ಬೇಕಂತಂದ್ರೆ. ಮತ್ತೆ ಎರಡನೇ ಮಾತ, ಇದು MLA ಯತ್ನಾಳ್ ಅವರಿಗೆ ಅವ್ರಿಗೆ ಹೋಗಿ ಭೇಟ್ ಆಗ್ಬೇಕು, ಕನಿಷ್ಠ ಒಂದು 50 ಲಕ್ಷ ತನ ಅವರಿಗೆ ಪರಿಹಾರವನ್ನು ಕೊಡಬೇಕು. ಮತ್ತು ಅವ್ರ ಮನೆಯಲ್ಲಿ ಒಬ್ಬನೇ ಹುಡುಗ, ಮತ್ತೆ ಅವ್ರಿಗೆ ಬಿಟ್ರೆ, ಆ ಹುಡುಗನಿಗೆ ಬಿಟ್ರೆ ಒಂದು ತಂಗಿ ಒಬ್ಬಕ್ಕೆ ಅದಾಳಲ್ಲಿ, ಅವ್ರು ಎಜುಕೇಟೆಡ್ ಅದಾರ, ಅವ್ರ ತಂಗಿ ಎಜುಕೇಟೆಡ್ ಅದಾರ. ಅವ್ರಿಗೆ ಹೋಗಿ ಗೌರ್ಮೆಂಟ್ ಜಾಬ್ ಸಲುವಾಗಿ ನೀವು ಪ್ರಯತ್ನ ಮಾಡಬೇಕು, ಗೌರ್ಮೆಂಟ್ ಜಾಬನ್ನು ಕೊಡಬೇಕು. ಮತ್ತು ಎರಡನೇ ಮಾತು, ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ, ಎರಡು ಕಡೆಯಿಂದ DJ ಬ್ಯಾನ್ ಇದೆ. DJ ಬ್ಯಾನ್ ಇದ್ರು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲೇ ನಿಮ್ಮ ಡ್ಯೂಟಿಯಲ್ಲಿ ನೀವು ತಪ್ಪಿದ್ರಿ. ಯಾಕಂದ್ರೆ ನೀವು ಗಣಪತಿ ವಿಸರ್ಜನೆ ಆಗಲಿ, ಅವು ಮಿಲಾದ್ ಜುಲೂಸ್ ಆಗಲಿ ಇರಲಿ, ಅವ್ರ ಹಬ್ಬ ಅವ್ರು ಆಚರಿಸ್ತಾರೆ ಅಂತ ಹೇಳಿ ನೀವು ಎಲ್ಲೇ ಕೋಆಪ್ರೇಟ್ ಮಾಡಿರ್ತೀರಿ. ಆದ್ರೆ ನೀವು ಮಾಡಿದ್ದು ಕೋಆಪ್ರೇಟಿವ್ಗೆ ಆಗಿದ್ದ ಘಟನೆ ಏನು ನೀವು ಒಂದಿಟ್ಟು ವಿಚಾರ ಮಾಡಬೇಕಾಗಿತ್ತು. ಇದು ಒಂದು ದೊಡ್ಡ ಘಟನೆ ಬಿಜಾಪುರಲ್ಲಿ. ಅದು ನಾವು ಅದಕ್ಕೆ ಬಹಳ ದುಃಖದಿಂದ ನಾವು ನಿಮ್ಮ ಮಾಧ್ಯಮ ಮುಂದೆ ನಾವು ಇದರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ನೀವು MLA ದೊಡ್ಡ ಪ್ರಮಾಣದಲ್ಲಿ ನಾ ಹೇಳ್ತೀನಿ, MLA ಫಸ್ಟ್ ಇದರಲ್ಲಿ MLAನೇ ಇದಕ್ಕೆ ರೀಸನ್. ಮತ್ತು ಎರಡನೇ ಮಾತ ನಮ್ಮ ಹೆಸ್ಕಾಂ ಡಿಪಾರ್ಟ್ಮೆಂಟ್, ಮೂರನೇದೇನದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ಎಲ್ಲೇ ನಮ್ಮ MLAಗೆ ನಾ ಈ ಘಟನೆ ಪ್ರಕಾರ ಕೊಲೆಗಾರ ಅಂತ ತಿಳಿಸ್ತೀನಿ. ನಾ MLAಗೆ ಈ ಘಟನೆ ಪ್ರಕಾರ ನಾ ಕೊಲೆಗಾರ ಅಂತೂ ಹೇಳ್ತೀನಿ. ಯಾಕಂದ್ರೆ ನೀವು ಬಿಜಾಪುರ ಸಿಟಿಗೆ ಆ ನಮೂನೆ ಡೆವಲಪ್ ಮಾಡ್ತಿದ್ರ ಕರೆಕ್ಟಾಗಿ ನಿಮ್ಮ ಡ್ಯೂಟಿಯಲ್ಲಿ ನೀವು ಅದು ರಾಜಕಾರಣಿ, ಹೊಲಸ ರಾಜಕಾರಣಿ, ಹಲ್ಕಟ್ ರಾಜಕಾರಣಿ ಬಿಟ್ಟು ಇದೇ ಇಡೀ ಸಮಾಜದಲ್ಲಿ, ಇಡೀ ಕರ್ನಾಟಕದಲ್ಲಿ ಹಿಂದೂ ಮುಸಲ್ಮಾನ್ ಸಮಾಜದಲ್ಲಿ ನೀವು ಒಂದು ತರಹದ ಇದು ಜಗಳ ಹಚ್ಚೋದ ಬಿಟ್ಟು ನಿಮ್ಮ ಡ್ಯೂಟಿಲಿ ಬಿಜಾಪುರಲ್ಲಿ ನೀವು ಕರೆಕ್ಟ್ ಮಾಡ್ತಿದ್ದಂದ್ರೆ ಇದು ಘಟನೆ ಆಗ್ತಿದ್ದಿಲ್ಲ. ಮತ್ತು ಇನ್ನೊಂದು ಮಾತು ನಾನು ನನ್ಗೆ ಹಿಂದೂ ಬಾಂಧವರಿಗೆ ಹೇಳ್ಬೇಕಂತ ಬಯಸ್ತೀನಿ, ಯಾವುದು ರಾಜಕಾರಣಿಗಳ ಮಾತಿನಲ್ಲಿ ಬಂದ ನೀವು ನಿಮ್ಮ ಜೀವನವನ್ನು ಕಳ್ಕೋಬೇಡ್ರಿ. ಅದು DJ ಆಗಲಿ, ನಾಳೆ ಯಾವ ಥರದ ಹಬ್ಬದಲ್ಲಿ ನೀವು ವಾಪರಿಸೋದಂಥ ವಸ್ತುಗಳನ್ನು ನಿಮ್ಮ ಸಮಾಜ ಪ್ರಕಾರ, ನಿಮ್ಮ ಸಮಾಜಕ್ಕೆ, ನಿಮ್ಮ ಸಮಾಜ ದೊಡ್ಡವರಿಗೆ ಕೇಳಿ, ಅವರಿಗೆ ಮಾತಾಡಿ, ಅವರ ಪ್ರಕಾರ ನೀವೇನದ ಇದು ನಿಮ್ಮ ಹಬ್ಬನು ಆಚರಿಸ್ರಿ. ಇವು MLA ಬಗ್ಗೆ MLA ಮಾತು ಕೇಳಿ, ಯಾರ್ದಾರ ಪೊಲಿಟಿಷಿಯನ್ ಮಾತು ಕೇಳಿ ನೀವು ಹಬ್ಬವನ್ನು ಆಚರಿಸಕ್ಕೆ ಹೋಗಬೇಡಿ.